ಹೌದಾ ಮಾವ 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 ಅದೇನು ಅಂತ ಹೇಳಿ ಮಾವ. ಕಳ್ಳಿ, ನಾನು ಆಗ್ಲೇ ಹೇಳ್ದೆ ಅಲ್ವಾ, ಈ ವಿಷಯ ಪೂರ್ತಿ ಹೇಳಲ್ಲ, ಅದ್ರ ಪರಿಣಾಮ ಮಾತ್ರ ಹೇಳ್ತೀನಿ ಅಂತ. ನಿಮ್ಮ ಅಣ್ಣನ ಜೀವನ ಸರಿ ಹೋಗ್ಲಿ ಅಂತ ನಾನು ಏನೋ ಒಂದು ಉಪಾಯ ಮಾಡಿದ್ದೀನಿ. ಆ ಉಪಾಯ ಏನಾದ್ರೂ ವರ್ಕೌಟ್ ಆಯ್ತು ಅಂದ್ರೆ ನಿಮ್ಮ ಅಣ್ಣನ ಬದುಕು ಮಾತ್ರ ಬಂಗಾರ ಆಗೋಗ್ಬಿಡುತ್ತೆ. ಮಾವ ಕೇಳ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ನೀವ್ ಹೇಳ್ದಾಗೆ ಆಗ್ಬಿಟ್ರೆ ನಿಜವಾಗ್ಲೂ ಮೊದ್ಲು ಖುಷಿ ಪಡೋ ವ್ಯಕ್ತಿ ನಾನೇ. ಅದಕ್ಕೆ ತಾನೇ ಬಂಗಾರಿ ನಾನು ಏನೇನೋ ಪ್ರಯತ್ನ ಮಾಡ್ತಾ ಇರೋದು. ತುಂಬಾ ಥ್ಯಾಂಕ್ಸ್ ಮಾವ. ನಾನು ಅಷ್ಟೇ ಅಣ್ಣನ ಜೀವನ ಸರಿ ಹೋಗ್ಲಿ ಅಂತ ನನ್ನ ಕೈಯಲ್ಲಾದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಬ್ರಲ್ಲಿ ಯಾರ್ದೊಂದು ಪ್ರಯತ್ನ ಕೈ ಹಿಡಿದ್ರೂ ಸಾಕು. ಒಟ್ನಲ್ಲಿ ಅಣ್ಣ ಸುಖವಾಗಿರ್ಬೇಕು. ಅವನು ಇಲ್ಲಿವರೆಗೂ ಅವನ ಸುಖನೆಲ್ಲ ನನಗೋಸ್ಕರ ತ್ಯಾಗ ಮಾಡಿದಾನೆ. ಬಂಗಾರಿ, ನಿನಗೋಸ್ಕರ ಮಾತ್ರ ಅಲ್ಲ, ನಮ್ ಎಲ್ರಿಗೋಸ್ಕರನೂ. ಈಗ ನಾವು ಅವನಿಗೋಸ್ಕರ, ಅವನ ಸಂತೋಷಕ್ಕೋಸ್ಕರ ಏನಾದ್ರೂ ಮಾಡೋ ಸಮಯ ಬಂದಿದೆ. ಮಾಡೋಣ, ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಮಾವ. ಇದೇ ಖುಷಿಗೆ ಏನು ಇಲ್ವಾ? ಏನ್ ಬೇಕು? ಏನ್ ಕೊಟ್ರು ಓಕೆ. ಒದೆ ಕೊಡ್ಬೇಕು ಅನ್ನಿಸ್ತಾ ಇದೆ, ಕೊಡ್ಲಾ? ಬೇಡ 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 ಬೇಡ, ಒಂದು ಉಮ್ಮ ಬೇಕು. ಉಮ್ಮ? ಓಹೋ ಉಮ್ಮ, ಆಯ್ತು, ಕಣ್ ಮುಚ್ಕೊಳ್ಳಿ. ಏನ್ ಮಾಡ್ತಿದ್ಯಾ ಬಂಗಾರಿ? ನಾನ್ ಕೇಳಿದೇನು, ನೀನ್ ಕೊಡ್ತಾ ಇರೋದೇನು? ಹಿಂಗೆ ಮಾಡಿದ್ರೆ ನಾನು ಜ್ಯೂಸ್ ಕುಡಿಸ್ಬಿಟ್ಟು ನಾನು ಏನ್ ತಗೋಬೇಕೋ ಅದನ್ನ ತಗೊಂಡ್ಬಿಡ್ತೀನಿ ಅಷ್ಟೇ. ನಿಮ್ಮನ್ನ ಪ್ಲೀಸ್ ಬಂಗಾರಿ, ಪ್ಲೀಸ್ 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 ಪ್ಲೀಸ್. ಶಿವಣ್ಣ, ಹೇಳ್ದಂಗ ಅಗದಿ ಚೊಕ್ ರೆಡಿಯಾಗಿ ಬಂದಿ. ಎಲ್ಲರೂ ಮಸ್ತ್ ಕಾಣಾಗತ್ತೀರಿ. ಒಂದ್ ನಿಮಿಷ. ಅವ್ವ. ಹಾ ಬಂದೆ. ಅವ್ವ, ಇವರು ಶಿವಣ್ಣ ಅಂತ ಹೇಳಿ. ಇವರು ಹಾ ಗೊತ್ತು ನನಗ, ಜ್ಯೋತಿ ಗಂಡ ಹೌದಲ್ಲ? ಅವರು ತುಳಸಿ, ಇವ್ರ ತಂಗಿ. ಅದ ಜ್ಯೋತಿ ನಾದ್ನಿ. ಹೌದು. ಅವನು ಕೆಂಪಣ್ಣ. ಹಾ, ಶಿವಣ್ಣನ ತಮ್ಮ ಅಲ್ವಾ? ಅವನು ಮನಿ. ಇಲ್ಲ ಇಲ್ಲ, ನನ್ನ ತಮ್ಮನೇ. ಹೌದ್ವಾ, ಅವ್ರ ತಮ್ಮ. ಶಿವಣ್ಣ, ನೀನ್ ನೋಡಿದ್ರೆ ನನಗ ಅಯ್ಯೋ ಅನಿಸ್ತೈತಿ. ಇಲ್ಲೋಡು, ಜ್ಯೋತಿನ ಭಾಳ ಒಳ್ಳೆ ಕದಾಳ. ಆದ್ರೆ ಏನ್ ಮಾಡೋದು, ಹಣೆ ಬರಕ್ ಹೊಣೆ ಯಾರು? ನೋಡು, ಕಾಲ ಎಲ್ಲಾನು ಬದ್ಲಿ ಮಾಡ್ತೈತಿ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಬೇಸರನ ಮಾಡ್ಕೋಬೇಡ. ನಿಮ್ಮಿಬ್ಬರನ್ನ ಒಂದ್ ಮಾಡೋ ಜವಾಬ್ದಾರಿ ನಮ್ದ, ಆಯ್ತಾ? ಅಷ್ಟು ಮಾಡಿ ಅಮ್ಮ, ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ. ಹಂಗ್ಯಾಕಂತೀಯಪ್ಪ? ನೋಡು, ನೀವಿಬ್ರು ಒಂದಾದ್ರ ನನಗದ ಭಾಳ ಖುಷಿ ಆಕೈತಿ. ಅಮ್ಮ, ನಿಮ್ಮಂತವ್ರ ಆಶೀರ್ವಾದ ಇದ್ರೆ ಖಂಡಿತ ನಮ್ಮ ಅಣ್ಣ ಮತ್ತೆ ಜ್ಯೋತಿ ಒಂದಾಗ್ತಾರೆ. ನೋಡವಾ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರ್ತೈತೆ. ಅಂದಂಗ ನಿನ್ನ ಗಂಡ ಬರ್ಲಿಲ್ಲನ? ಅವ್ರಿಗೆ ಜ್ಯೋತಿ ಮೇಲೆ ಇನ್ನೂ ಕೋಪ ಇದೆ, ಅದಕ್ಕೆ ಬರ್ಲಿಲ್ಲ. ತಿಳಿತು ಬಿಡವ, ತಿಳಿತು. ಅಯ್ಯೋ ಅವ್ವ, ಹಿಂಗ ಮಾತಾಡ್ಕೋತ ನಿಂತ್ರ ತಡ ಆಕೈತಿ. ಇನ್ನೇನ್ ಜ್ಯೋತಿ ಬಂದ ಬಿಡ್ತಾಳ. ಓ ಹೌದಲ್ಲ? ಹಾ ಹಾ ಹಾ. ಶಿವಣ್ಣ, ತುಳಸಿ, ಇನ್ನೂ ಡೆಕೋರೇಷನ್ ಕೆಲಸ ಏನೂ ಆಗಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀರಾ? ನಾವಿಲ್ವಾ? ಕೆಂಪ, ಬರ ಹೋಗೋಣ. ಅವ ನಾನು ಏ ದ್ರೋಣ, ಆ ಸಂದೆ ಎಲ್ಲ ಕೇಳಿದೆನ?
ಬರ್ತಿರ್ಬೇಕು ಬಿಡುವ. ಅಯ್ಯ ಎಷ್ಟು ಬ್ಯಾಸರ ಹೇಳ್ತೀನಿ ನೀನು. ಅಲ್ಲ ಫೋನ್ ಮಾಡು, ಎಲ್ಲದಾಳ ಯಾವಾಗ ಬರ್ತಾಳ ಕೇಳು. ಇಲ್ಲೋಡು, ಅವ್ರಿಗೆ ಫೋನ್ ಮಾಡ್ಕೊಂತಿದ್ರ ಹುಡುಗಿಯರಿಗೆ ಇಷ್ಟ ಆಗ್ತಿದೆ. ನೀನು ಒಂಥರವ. ಸರಿ ಮಾಡು ಮಾಡು ಮಾಡು. ಮಾಡ್ತೀನಿ. ಎಲ್ಲ ಹೇಳ್ಬೇಕು ಇವನಿಗ. ಹಲೋ ಮೇಡಮ್ ಅವ್ರ ಎಲ್ಲದಿರಿ? ಇನ್ನೆಲ್ಲಿರ್ಲಿ, ಮನೇಲಿ. ಮನ್ಯಾಗದಿರಿ? ಇನ್ನೂ ಯಾಕೆ ಹೊಂಟಿಲ್ಲ? ಹೊರಟಿದ್ರೆ ಮನೇಲಿ ಯಾಕಿರ್ತಿದ್ದೆ? ಓ ಅದು ಪಾಯಿಂಟ್ ಅಲ್ಲ. ಅದು ಸರಿ, ಯಾಕೆ ಹೊಂಟಿಲ್ಲ? ಅಲ್ಲ ಹೊತ್ತಾತು, ಸ್ವಲ್ಪ ಲಗುನ ಬಿಡ್ರಲ್ಲ. ಹೇಗ್ ಹೊರಡ್ಲಿ? ಇವತ್ತು ನನ್ನ ಡ್ರೈವರ್ ರಜಾ ಹಾಕಿದ್ದಾರೆ. ಡ್ರೈವರ್ ಇಲ್ಲ ಅಂದ್ರೆ ಏನಾಯ್ತು? ಟೂ ವೀಲರ್ ಇಲ್ಲನ? ಏನು ಟೂ ವೀಲರ್ ಅಲ್ಲ? ಇಷ್ಟ್ ಚೆನ್ನಾಗಿ ರೆಡಿಯಾಗಿ ನಾನ್ ಟೂ ವೀಲರ್ ಅಲ್ಲಿ ಬರಕ್ಕಾಗತ್ತಾ? ನನ್ ಹೇರ್ ಸ್ಟೈಲ್ ಎಲ್ಲ ಹಾಳಾಗಲ್ವಾ? ಅದು ಅಲ್ದೆ ನಾನೊಬ್ಳು ತಹಸೀಲ್ದಾರ್ ಅನ್ನೋದು ನಿಮಗ್ ನೆನ್ಪಿರ್ಲಿ. ನನಗೆ ನನ್ನದೇ ಆದ ಘನತೆ ಗೌರವ ಇದೆ. ಸರಿ, ಈಗೇನ್ ಮಾಡೋದು? ಅಲ್ಲ ಸಿಟಿನೂ ಅಲ್ಲ, ಕ್ಯಾಬ್ ಬುಕ್ ಮಾಡ್ತೀನಿ ಅನ್ನಕ. ಕ್ಯಾಬ್ ಇಲ್ದೇ ಇದ್ರೇನಂತೆ? ಯಾರಾದ್ರೂ ಬಂದು ಕರ್ಕೊಂಡ್ ಹೋಗ್ಬೋದಲ್ವಾ? ಏ ಎಲ್ಲರೂ ಬಿಸಿ. ಅರ್ಥ ಆತ್ರಿ? ಈ ನಿಮ್ಮ ಚಾಲಕ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬರ್ತಾನೆ. ನೀವು ದಯವಿಟ್ಟು ರೆಡಿ ಇರ್ರಿ. ಆಯ್ತಾಯ್ತು, ಬನ್ನಿ, ಕಾಯ್ತಾ ಇರ್ತೀನಿ. ಶಿವಣ್ಣ, ಶಿವಣ್ಣ, ಏನು ಬೇಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ನನಗೊಂದು ಅರ್ಜೆಂಟ್ ಕೆಲಸ ಬಂತು. ನಾನೊಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ನೀವು ಡೆಕೋರೇಷನ್ ಮಾಡ್ತೀರಿ. ಹಂಗ ಬರ್ತಾ ವಾಪಸ್ ಕೇಕ್ ತಂದ್ಬಿಡ್ತೀನಿ. ಥ್ಯಾಂಕ್ ಯು. ಸರ್ 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 ನಾನು ಬರಲ್ಲ, ಕೇಕ್ ಎತ್ಕೊಳಕ್ ಸಹಾಯ ಆಗ್ತದೆ. ಬೇಡ ಕೆಂಪ, ವಾಪಸ್ ಬರ್ತಾ ನನ್ನ ಜೋಡಿ ನನ್ನ ಕೆಂಪಿ ಬರ್ತಾಳೆ. ಕೆಂಪಿನ? ಈ ಊರಾಗ ಯಾರಪ್ಪ ಅವ್ರೆ? ನನಗೆ ಗೊತ್ತಿಲ್ದಿರೋ ಕೆಂಪಿ. ಶಿವಣ್ಣ, ಈ ಊರ್ನಾಗ ಯಾರಪ್ಪ ಅವ್ರೆ? ನನಗೆ ಗೊತ್ತಿಲ್ದಿರೋ ಕೆಂಪಿ. ಏಯ್ ಸುಮ್ಮನೆ ಹೋಗ. ಸರಿ. ಪುಟಿ ಬಾಯ್ಲಿ. ಏನಣ್ಣ? ದ್ರೋಣ ಅವ್ರು ಯಾವುದೋ ಫೋನ್ ಬಂತು ಅಂತ ಹೊರಗಡೆ ಹೋದ್ರು. ಯಾರು ಫೋನ್ ಮಾಡಿರ್ಬೋದು? ಅಣ್ಣ, ಅವ್ರಿಗೆ ಯಾರೋ ಫೋನ್ ಮಾಡಿದ್ರೆ ನನ್ಗೆ ಹೇಗಣ್ಣ ಗೊತ್ತಿರುತ್ತೆ? ಅಲ್ಲ ಪುಟಿ, ರಾಮ್ ವಿಷಯವಾಗಿ ಯಾರಾದ್ರೂ ಫೋನ್ ಮಾಡಿದ್ರೆ? ಅಣ್ಣ, ಸದಾಶಿವಂಗ್ ಅದೇ ಜ್ಞಾನ ಅಂತ ನಿನ್ನ ನೋಡೆ ಹೇಳಿರ್ಬೇಕು ಅನ್ಸುತ್ತೆ. ಅಣ್ಣ, ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ಅಲ್ಲ, ಅವ್ರಿಗೆ ಸಾವಿರಾರು ಕೆಲ್ಸಗಳಿರುತ್ತೆ. ಯಾರು ಫೋನ್ ಮಾಡಿದ್ರು ಏನೋ, ಯಾವ ಕೆಲ್ಸದ ಮೇಲೆ ಹೋದ್ರೋ ಏನೋ. ಸ್ವಲ್ಪ ನಾರ್ಮಲ್ ಆಗಿರೋದು ಕಲ್ತ್ಕೋಣ.